ಮನವಿ ಮಾಡ್ತಾ ಇದ್ದೀನಿ. ಕೈಕಾಲುಗಳ ತರ ಕೆಲಸ ಮೆಂಬರ್ಸ್ಗೂ ಗೌರವಧನ. ಇವತ್ತಿನ ಬೆಲೆ ಏರಿಕೆನಲ್ಲಿ ಯಾಕೆಂದ್ರೆ ಇವತ್ತು ಬಂದು ನೋಡ್ತಾ ಇದು ಅಂದ್ರೆ ಪ್ರೆಷರ್ ಜಾಸ್ತಿ. ಮಕ್ಕಳಿಗೆ ಮತ್ತು ಗರ್ಭಿಣಿ ಬಹಳನೇ ದಿನ ಕೆಲಸಗಳ ಒತ್ತಡ ಹೆಚ್ಚುತ್ತಿದೆ. ಸರ್ವೆ ಶಾಲೆ ಬಿಟ್ಟ ಮಕ್ಕಳ ಸರ್ವೆಯರು ಮರಣ ಹೊಂದಿದ್ದಾರೆ. ಅನೇಕ ಸೌಕರ್ಯಗಳನ್ನು ಒದಗಿಸಲು ತಾವು ಕೂತ್ಕೊಂಡು ಇಷ್ಟೆಲ್ಲ ಪಾದಯಾತ್ರೆ ಮೂಲಕ ಬಂದು ಇಲ್ಲಿ ಮನವಿಯನ್ನು ಕೊಡ್ತಾ ಇದ್ದೀರಿ. ಇದಕ್ಕಿಂತ ಮುಖ್ಯವಾಗಿ ತಾವು ಈ ಕುಂದುಕೊರತೆಗಳ ಬಗ್ಗೆ ಒಂದು ನಿರಂತರವಾಗಿ ಸಭೆಗಳು ನಡೀಬೇಕಂತ ಹೇಳ್ತಾ ಇದ್ದೀರಿ. ತಮ್ಮೆಲ್ಲರಿಗೂ ಒಪ್ಪಿಗೆ ಇತ್ತು ಅಂತ ಹೇಳಿದ್ರೆ ಇವತ್ತು 5 ಗಂಟೆಗೆ ಫಸ್ಟ್ ಮೀಟಿಂಗನ್ನು ನಾವು ಮಾಡೋಣ. ಕೆಲಸ ಮಾಡೋದಲ್ಲ, ತಮಗೆ ಗೌರವಯುತವಾದಂತಹ ಜೀವನ ನಡೆಸೋದಕ್ಕೆ ಯಾವ ರೀತಿ ಸಹಕಾರ ಕೊಡಬೇಕು, ಜಿಲ್ಲಾಡಳಿತದಿಂದಾಗಿರ್ಬೋದು, ರಾಜ್ಯ ಸರ್ಕಾರದಿಂದಾಗಿರ್ಬೋದು, ಅದನ್ನು ಮಾಡಿಸೋದಕ್ಕೆ ನಾನು ತಮ್ಮೆಲ್ಲರ ಜೊತೆಗೆ ಇರ್ತೀನಿ ಅನ್ನುವಂಥ ಮಾತು ಕಳಿಸ್ಕೊಡ್ತೀವಿ ಅಂತ ಹೇಳ್ತೇವೆ. ತಮ್ಮ ಅಧ್ಯಕ್ಷತೆಯಲ್ಲೇ ನಮಗೊಂದು ಮೀಟಿಂಗ್ ಮಾಡಬೇಕು ಜಿಲ್ಲಾ ಮಟ್ಟದಲ್ಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್. ಮಾಡ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್. ಒಂದು ಟ್ಯಾಕ್ಸ್ ಇರ್ಬೇಕು. ಯಾಕಪ್ಪ ಅಂದ್ರೆ ನಾವು ಅಲ್ಲಿಂದ ಬಂದಿರ್ತಕ್ಕಂಥ ಮೆರವಣಿಗೆನ ನೀವು ಟೆಲಿಕಾಟ್ ಮಾಡ್ತಾ ಇದ್ದೀರಿ. ನಮ್ದು ಮುಖ್ಯ ಬೇಡಿಕೆ ಏನಪ್ಪಾ ಅಂತಂದ್ರೆ ಸರ್ಕಾರದಲ್ಲಿ ನಮ್ಮ ಗೌರವಧನ ಅಂತ ಹಣ ಬಟ್ಟಿ ತೆಗೆದು ನಮ್ಮನ್ನ ಕನಿಷ್ಠ ವೇತನ ತಗೋಬರ್ಬೇಕು ಅಂತಂದ್ರೆ ನಮ್ಮ ಮೂಲ ಉದ್ದೇಶ ಇದೆ. ಆ ಮೂಲ ಉದ್ದೇಶದಲ್ಲಿ ವಿವಿಧ ಬೇಡಿಕೆಗಳಿದಾವೆ. ವಿವಿಧ ಬೇಡಿಕೆಗಳಲ್ಲಿ ಮೊದಲನೇದು ಕನಿಷ್ಠ ವೇತನ, ಎರಡನೇದು ನಮ್ಮಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಏನ್ ಕೆಲಸ ಮಾಡ್ತಿದ್ವಿ ಆ ಕೆಲಸಗಳನ್ನ ಬಿಟ್ಟು ಇತರ ಇಲಾಖೆ ಕೆಲಸಗಳಿಗೆ ತುಂಬಾ ಕಡೆ ಹಾಕ್ತಾ ಇದ್ದಾರೆ. SIR ಆಗಿರ್ಬೋದು, HNS ಸರ್ವೆ ಇರ್ಬೋದು, ಅಥವಾ ಮತ್ತೆ ಶಾಲೆ ಬಿಟ್ಟ ಮಕ್ಕಳ ಸರ್ವೆ ಇರ್ಬೋದು, ಹೀಗೆ 10 ಹಲವು ಏನು ಸರ್ವೆಗಳನ್ನ ಹಾಕ್ತಾ ಇದ್ದಾರೆ. ಆ ಸರ್ವೆಗಳಿಂದ ನಮ್ಮ ಕಾರ್ಯಕರ್ತರನ್ನ ಕೈ ಬಿಡಬೇಕು ಮೂಲ ಉದ್ದೇಶ. ಮತ್ತೆ ನಮ್ಮ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಪೋಷಣ್ ಟ್ರ್ಯಾಕರ್ ಅಂತಂದ್ರೆ ಕೇಂದ್ರ ಸರ್ಕಾರದ ಯೋಜನೆ ಇದೆ. ಆ ಪೋಷಣ್ ಟ್ರ್ಯಾಕರ್ ಅಲ್ಲಿ ತುಂಬಾ ಎಲ್ಲ ಕಡೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಅದು 5G ಮೊಬೈಲ್ ಕೊಟ್ಟಿರೋದ್ರಿಂದ 4G ಮೊಬೈಲ್ ಅಲ್ಲಿ ಏನು ಕೆಲಸ ಮಾಡಕ್ ಆಗ್ತಾ ಇಲ್ಲ. ಹಾಗಾಗಿ ನಮಗೆ ಈ ಎಲ್ಲ ಮಾಹಿತಿ ತುಂಬಲಿಕ್ಕೆ 5G ಮೊಬೈಲ್ ಕೊಡಬೇಕು ಅಂತ ಕೇಳ್ತಾ ಇದೀವಿ. ಮೂಲವಾಗಿ ಕೇಂದ್ರ ಸರ್ಕಾರ ನಮಗೇನು 2018ರಲ್ಲಿ ನವೆಂಬರ್ 18ನೇ ತಾರೀಕು ಮೋದಿಜಿ ಅವರು ಏನು 1,500 ರೂಪಾಯಿ ಜಾಸ್ತಿ ಮಾಡಿದ್ರು. ಅಲ್ಲಿಂದ ಇಲ್ಲಿವರೆಗೂ 1 ರೂಪಾಯಿ ಕೇಂದ್ರ ಸರ್ಕಾರ ನಮಗೆ ಹೆಚ್ಚುವರಿ ಗೌರವಧನ ಆಗಿಲ್ಲ. ಹಾಗಾಗಿ ಅದಕ್ಕೆ ನಾವು ಮೂಲ ಬೇಡಿಕೆ ಇಟ್ಟಿರೋದೇನಪ್ಪ ಅಂದ್ರೆ ಕನಿಷ್ಠ ವೇತನ ಮಾಡಬೇಕು. ಎರಡೂ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಎರಡೂ ಸರ್ಕಾರ ಸೇರ್ಕೊಂಡು ನಮಗೆ ಕನಿಷ್ಠ ವೇತನ ಕೊಡಬೇಕು ಅನ್ನೋದೇ ಮೂಲ ಉದ್ದೇಶ ಆಗಿದೆ ಅಂತ ಹೇಳಿ. ಮತ್ತೆ ಅದರ ಜೊತೆಗೆ ನಮ್ಮ ಈಗ ಕೇಂದ್ರ ಸರ್ಕಾರದ ಜೊತೆಗೆ ರಾಜ್ಯ ಸರ್ಕಾರದಿಂದ 3,600 ಹೊಸ ಅಂಗನವಾಡಿ ಕೇಂದ್ರಗಳನ್ನು ತೆಗೆದಿದ್ರು. ಅಂದ್ರೆ ಕೇಂದ್ರದ ಅಂಡರಲ್ಲಿ ಬರಲ್ಲ, ಅದು ರಾಜ್ಯದ ಅಂಡರಲ್ಲಿ ಬರುವಂತ ಅಂಗನವಾಡಿ ಕೇಂದ್ರಗಳಾಗಿರೋದ್ರಿಂದ ಅವರನ್ನ ನಮ್ಮ ಕೇಂದ್ರ ಸರ್ಕಾರಕ್ಕೆ ಸೇರಿಸಿಕೊಂಡು ನಮ್ಮ ಕೇಂದ್ರ ಸರ್ಕಾರದ ಸವಲತ್ತು ಏನಿದೆ ಆ ರಾಜ್ಯ ಸರ್ಕಾರದ ಅಂಗನವಾಡಿಗಳಿಗೂ ಕೊಡಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ. ಬಟ್ ನಮಗೆ ಈಗ 3 ತಿಂಗಳಿಗೊಮ್ಮೆ ಸಂಬಳ ಆಗ್ತಾ ಇದೆ. ಅಂದ್ರೆ ಗೌರವಧನ ಅಂತಂದ್ರೆ ಪ್ರತಿ ತಿಂಗಳು ನಮಗೆ ಸರಿಯಾದ ರೀತಿಯಲ್ಲಿ ಸಂಬಳ ಆಗ್ತಾ ಇಲ್ಲ. ಅದು 3 ತಿಂಗಳಿಗೊಮ್ಮೆ ಆಗಿದೆ. ನಾವು ಬಡಪಾಯಿಗಳು ಮಾಡ್ತಿರೋದೇ 12,000 ರೂಪಾಯಿ ಸಂಬಳಕ್ಕೆ ನಾವು ಕೆಲಸ ಮಾಡ್ತಾ ಇದೀವಿ. ಹಾಗಾಗಿ ನಮಗೆ ಪ್ರತಿ ತಿಂಗಳು ಗೌರವಧನ 5ನೇ ತಾರೀಕೊಳಗೆ ಆಗ್ಬೇಕು ಅಂತಂದೇಳಿ ನಮ್ಮ ಮುಖ್ಯ ಬೇಡಿಕೆ. ಅದ್ರ ಜೊತೆಗೆ ಈಗ ಅಂಗನವಾಡಿ ಕೇಂದ್ರಗಳು ಬಾಡಿಗೆ ಬಿಲ್ಡಿಂಗ್ ಅಲ್ಲಿ ನಡೀತಾ ಇದಾವೆ. ಆ ಬಾಡಿಗೆ ಬಿಲ್ಡಿಂಗ್ ಅಲ್ಲಿ ನಡೀತಾ ಇರ್ತಕ್ಕಂಥ ಅಂಗನವಾಡಿ ಕೇಂದ್ರಗಳಿಗೆ ಬಾಡಿಗೆ 4 ತಿಂಗಳಿಂದ ಬಾಡಿಗೆ ಆಗಿಲ್ಲ. 6,000 ರೂಪಾಯಿ ಒಂದು ಕೇಂದ್ರಕ್ಕೆ ಬಾಡಿಗೆ ಅಂತ ಅಂದ್ರೆ ಅಲ್ಲಿಂದ 24,000 ರೂಪಾಯಿ ಅಂಗನವಾಡಿ ಕಾರ್ಯಕರ್ತೆ ಬರ್ಸಕ್ ಆಗ್ತಾ ಇಲ್ಲ. ಅದ್ರ ಜೊತೆಗೆ ನಮ್ಮ ಮೊಟ್ಟೆ ಹಣ ಸರ್ಕಾರ ಏನು ನಿಗದಿ ಮಾಡಿರುವಂತ ಒಂದು ಮೊಟ್ಟೆಗೆ 6 ರೂಪಾಯಿ ಅಂತಂದೇಳಿ ಮಾಡಿದ್ದಾರೆ. ಈಗ 6, 8, 9ವರೆವರೆಗೂ ಹೋಗಿದೆ. ನಾವು ಹೆಂಗೆ ಕೊಡಬೇಕು ಇದನ್ನ? ಆ ಕಾಲಮಾನಕ್ಕೆ ತಕ್ಕಂತೆ ನಮಗೆ ಆ ಮೊಟ್ಟೆ ಹಣನ ದರ ಏರಿಸಬೇಕು ಅಂತಂದೇಳಿ ನಮ್ಮ ಇನ್ನೊಂದು ಬೇಡಿಕೆ ಆಗಿದೆ ಅಂತಂದೇಳಿ. ಇದ್ರ ಜೊತೆಗೆ ನಮಗೆ ಮೊಟ್ಟೆ ಹಣ ಮುಂಗಡವಾಗಿ ಹಾಕಬೇಕು. ಯಾಕೆಂತಂದ್ರೆ ನಾವು ಮೊಟ್ಟೆ ಕೊಡಕ್ಕೆ ಹಣ ನಮ್ಮ ಕೈಲಿ ಇರಲ್ಲ. ಅವರು ಸರ್ಕಾರದವ್ರು ಯಾವಾಗ ಬೇಕು ಅವಾಗ ಹಾಕಿದ್ರೆ ನಾವು ಕೇಳಕ್ ತಯಾರಿಲ್ಲ ಅಂತ 3 ತಿಂಗಳು ಮುಂಚೆ ನಾವು ಕೊಡ್ತೀವಿ ಅಂತಂದೇಳಿ ಸರ್ಕಾರನೇ ಆದೇಶ ಮಾಡಿದೆ. ಬಟ್ ಆದ್ರೂ ನಮಗೆ ಇದುವರೆಗೂ ಬರ್ತಾ ಇಲ್ಲ. ಏನಪ್ಪಾ ಅಂತಂದ್ರೆ ಮೊಟ್ಟೆ ಮತ್ತೆ ತರಕಾರಿ ಹಣ ಮುಂಗಡವಾಗಿ ಬರಬೇಕು ಅಂತ ಕೇಳ್ತಾ ಇದೀವಿ. ಮತ್ತೆ ಪ್ರತಿ ವರ್ಷ ನಮಗೆ 2 ಯೂನಿಫಾರ್ಮ್ ಕೊಡ್ತಾರೆ ಕಾರ್ಯಕರ್ತರಿಗೆ ಮತ್ತೆ ಸಹಾಯಕರಿಗೆ. ಸಮವಸ್ತ್ರ ಕೊಡ್ತಾ ಇದ್ದಾರೆ. ಒಂದು ಸಮವಸ್ತ್ರಕ್ಕೆ 500 ರೂಪಾಯಿ, 2 ಸಮವಸ್ತ್ರಕ್ಕೆ 1,000 ರೂಪಾಯಿ ಕೊಡ್ತಾ ಇದ್ದಾರೆ. 1,000 ರೂಪಾಯಿಗೆ ಅಂತಂದ್ರೆ ಈ ಸಲ ಎಲ್ಲ ಕಳಪೆ ಕ್ವಾಲಿಟಿ ಯೂನಿಫಾರ್ಮ್ ಬಂದಿರೋದ್ರಿಂದ ಆ ಯೂನಿಫಾರ್ಮ್ ನಾವು ಯಾರು ತಗೊಳ್ತಾ ಇಲ್ಲ, ವಾಪಸ್ ಸರ್ಕಾರ ಕಳಿಸ್ತಾ ಇದೀವಿ. ಯಾಕಪ್ಪ ಅಂತಂದ್ರೆ ನಾವು ಹೆಣ್ಮಕ್ಳು, ನಾವು ಮರ್ಯಾದಿಂದ ನಾವು ಸೀರೆ ಉಟ್ಕೊಂಡು ಹೋಗ್ಬೇಕು ಅಂತಂದ್ರೆ ಆ ಹೊರಗಿರೋ ಸೀರೆ ಉಟ್ಕೊಂಡು ಹೋಗಕ್ಕೆ ನಮಗೆ ಸಾಧ್ಯ ಇಲ್ಲ. ಹಾಗಾಗಿ ನಮಗೆ ಪೂರ್ಣ ಪ್ರಮಾಣದ ಏನ್ ಸೀರೆ ಕಳಿಸಿದಿರಾ ಅದನ್ನ ವಾಪಸ್ ತಗೊಂಡು ನಮಗೆ ಗುಣಮಟ್ಟದ ಒಂದು ಸೀರೆಗಳನ್ನು ಕೊಡಬೇಕು ಅಂತ ಕೇಳ್ತಾ ಇದೀವಿ. ಇಲ್ಲ ಅಂತ ಅದ್ರ ಜೊತೆಗೆ ನಮಗೆ ID ಕೊಟ್ಬಿಡಿ. ನಮಗೆ ಯೂನಿಫಾರ್ಮ್ ಬೇಡವೇ ಬೇಡ. ಸರ್ಕಾರದಿಂದ ನಮಗೆ ಅಂಗನವಾಡಿ ಕಾರ್ಯಕರ್ತೆಯರ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೀರಿ ಅಂತಂದೇಳಿ ನಮಗೆ ಒಂದು ID ಕೊಟ್ರೆ ನಮಗೆ ಅಷ್ಟೇ ಒಂದು ಸರ್ಕಾರ ಮಾಡ್ತಕ್ಕಂಥ ಒಂದು ಮಾನವೀಯತೆ ಅಂತ ಕೇಳ್ತೀವಿ. ಯಾಕಪ್ಪ ಅಂತಂದ್ರೆ ಇಲ್ಲ ಮೊದಲೊಂದ್ಸಲ ನಮ್ಮ ಹಿಂದಿನ ನಿರ್ದೇಶಕರು ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಖಾತೆಗೆ ಒಂದು ಹಣ ಹಾಕಿದ್ರು. ಆ ಹಣ ಹಾಕಿದ್ದು ದುಡ್ಡಲ್ಲಿ ನಾವು ಉತ್ತಮ ಗುಣಮಟ್ಟದ ಒಂದು ಸಮವಸ್ತ್ರ ಖರೀದಿ ಮಾಡಿದ್ವಿ. ಹಾಗೆ ಈಗ ಅವರು ಖರೀದಿ ಮಾಡಿರ್ತಕ್ಕಂಥ ಒಂದು ಸಮವಸ್ತ್ರ ಸರಿಯಾದ ರೀತಿ ಬಂದಿಲ್ಲ, ಕಳಪೆ ಆಗಿರೋದ್ರಿಂದ ನಾವು ಅದನ್ನ ಖಂಡಿಸ್ತೀವಿ. ಸರ್ಕಾರ ನಮಗೆ ಸಮವಸ್ತ್ರ ಕೊಡದಿದ್ರು ಪರವಾಗಿಲ್ಲ, ಇಂಥ ಕಳಪೆ ಸಮವಸ್ತ್ರ ಬೇಡ ಅಂತಂದೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ. ನಾವು ಶಿವಮೊಗ್ಗ ಜಿಲ್ಲೆ ಒಂದು 5,000 ಜನ ನಾವು ಜಿಲ್ಲೆಯಿಂದ ಫುಲ್ ಎಲ್ಲ ಬಂದಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು 5,000 ಜನ ಇದೀವಿ. ನಮ್ದು ಇವತ್ತಿನ ಬೇಡಿಕೆ ಸರ್ಕಾರ ಮಟ್ಟಕ್ಕೆ ತಲುಪಬೇಕು. ಅದು ಗಮನ ಹರಿಸಿ ನಮ್ಮ ಬಗ್ಗೆ ಅವರು ಏನೋ ತೀರ್ಮಾನ ತಗೊಳ್ಳಿಲ್ಲ ಅಂದ್ರೆ ಇನ್ನು ದೊಡ್ಡ ಮಟ್ಟದ ರಾಜ್ಯದ ರಾಜಧಾನಿ ಏನಿದೆ ಅಲ್ಲಿ ಹೋಗಿ ನಾವು ದೊಡ್ಡ ಮಟ್ಟದ ಒಂದು ಸ್ಟ್ರೈಕ್ ನಂಬ್ಕೊಂತೀವಿ ಅಂತ ಕೇಳ್ಕೊಳ್ತಿದ್ದೀನಿ. ನನ್ನ ಹೆಸರು ಬಿ ಪ್ರೇಮ ಅಂತಂದೇಳಿ, ಸ್ವತಂತ್ರ ಸಂಘಟನೆಯ ರಾಜ್ಯಾಧ್ಯಕ್ಷ.